ಪ್ರತಿಮೆ ಹೊಂದಿದ ಕೋಟ ಶಿವರಾಮ ಕಾರಂತರ ಜನನವಾಗಿದ್ದು ಅಕ್ಟೋಬರ್ 10, 1902ರಲ್ಲಿ ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸುತ್ತಾರೆ. ತಂದೆ ಶೇಷ ಕಾರಂತರು ಹಾಗೂ ತಾಯಿ ಲಕ್ಷ್ಮೀ ಕಾರಂತರು. ಇವರದ್ದು ಬ್ರಾಹ್ಮಣ ಕುಟುಂಬ. 9 ಮಕ್ಕಳ ಕುಟುಂಬದಲ್ಲಿ ಶಿವರಾಮ ಕಾರಂತರು 4ನೆಯ ಮಗ. ಶಿವರಾಮ ಕಾರಂತರ ಪ್ರಾಥಮಿಕ ಶಿಕ್ಷಣ ಕೋಟದ ತಮ್ಮ ಮನೆಯ ಸಮೀಪದ ಶಿವಾಲಯದ ಯಾಗಶಾಲೆಯಲ್ಲಿ ನಡೆಯುತ್ತಿದ್ದ ಸರ್ಕಾರಿ ಶಾಲೆಯಲ್ಲಿ ಇವರ ಪ್ರಾಥಮಿಕ ಶಿಕ್ಷಣ ನಡೆಯುತ್ತದೆ. ಕುಂದಾಪುರದ ಸರ್ಕಾರಿ ಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣ. 1920ರಲ್ಲಿ SSLC ಉತ್ತೀರ್ಣರಾಗುತ್ತಾರೆ. ಮಂಗಳೂರಿನ ಸರ್ಕಾರಿ ಕಾಲೇಜಿಗೆ ಸೇರಿದ್ದ ಅವರು ಅಕ್ಟೋಬರ್ 19, 1922ರಲ್ಲಿ ಗಾಂಧೀಜಿಯವರ ಅಸಹಕಾರ ಚಳವಳಿಯ ಕರೆಗೆ ಒಗ್ಗಟ್ಟು ವಿದ್ಯಾಭ್ಯಾಸವನ್ನು ತ್ಯಜಿಸಿ ಚಳವಳಿಯಲ್ಲಿ ಭಾಗವಹಿಸುತ್ತಾರೆ. ಶಿವರಾಮ ಕಾರಂತರಿಗೆ ಸಾಹಿತ್ಯ ರಚನೆಯಲ್ಲಿ ಯಾರೆಲ್ಲ ಪ್ರಭಾವ ಬೀರುತ್ತಾರೆ ಎಂದು ನೋಡುವುದಾದರೆ, ಇವರ ಪ್ರಾಥಮಿಕ ಶಿಕ್ಷಣದ ಸಂದರ್ಭದಲ್ಲಿ ಕಾರಂತರ ಮೊದಲ ಗುರುಗಳಾದ ರಂಗರಾಯರು ಪ್ರಭಾವ ಬೀರುತ್ತಾರೆ. ನಂತರ ಮುದ್ದಣ್ಣ ಕವಿ ಎಂದೇ ಪ್ರಸಿದ್ಧರಾಗಿರುವ ಲಕ್ಷ್ಮೀನಾರಾಯಣ ಭಟ್ಟರ ಗುರುಗಳಾದ ಮಳಲಿ ಸುಬ್ಬರಾಯರು ಕಾರಂತರಿಗೆ ಗುರುಗಳಾಗಿರುತ್ತಾರೆ. ಮಳಲಿ ಸುಬ್ಬರಾಯರು ಮೂಲತಃ ಯಕ್ಷಗಾನ ಪ್ರಿಯರು. ಇವರು ಯಕ್ಷಗಾನ ರಚನೆ ಮಾಡಬಲ್ಲವರಾಗಿದ್ದರಿಂದ ಕಾರಂತರಿಗೆ ಯಕ್ಷಗಾನದ ಮೇಲೆ ಅಪಾರ ಒಲವು ಬರಲು ಕಾರಣರಾಗುತ್ತಾರೆ. ಶಿವರಾಮ ಕಾರಂತರಿಗೆ ಪರಿಸರವೆಂದರೆ ಬಹಳ ಆಸೆ. ಅವರು ತಮ್ಮ ಬಾಲ್ಯದಿಂದಲೂ ಉಡುಪಿ ಜಿಲ್ಲೆಯ ಕೋಟದವರಾದದ್ದರಿಂದ ಕರಾವಳಿ ಪ್ರದೇಶದಲ್ಲಿ ಬೆಳೆದಿದ್ದರಿಂದ ಪರಿಸರದ ಮೇಲೆ ಅಪಾರವಾದ ಒಲವನ್ನು ಹೊಂದಿದ್ದರು. ಅವರು ಬಾಲ್ಯದಲ್ಲಿ ಕೆರೆಗಳ ಏರು, ನದಿಗಳು, ಸಮುದ್ರ ತೀರ ಮೊದಲಾದ ವಾತಾವರಣದಲ್ಲಿ ಬೆಳೆದದ್ದರಿಂದ ಅವರಿಗೆ ಸಹಜವಾಗಿಯೇ ಪ್ರಕೃತಿಯ ಮೇಲೆ ಒಲವು ಮೂಡುತ್ತದೆ. ಆಧುನಿಕ ಶಿಕ್ಷಣವು ಕೇವಲ ಹೊಟ್ಟೆಪಾಡಿಗಾಗಿ ಇರುವ ಶಿಕ್ಷಣ ವ್ಯವಸ್ಥೆ ಎಂದು ನಂಬಿದ್ದರು. ಶಿಕ್ಷಣವೆಂದರೆ ನಿಜವಾದ ವ್ಯಕ್ತಿತ್ವದ ವಿಕಾಸವಾದರೆ ಮಾತ್ರ ಅದು ನಿಜವಾದ ಶಿಕ್ಷಣ ಎಂದು ಅವರ ಅಭಿಪ್ರಾಯವಾಗಿತ್ತು. ಆಧುನಿಕ ಶಿಕ್ಷಣ ವ್ಯವಸ್ಥೆಯು ಕೇವಲ ಒಂದು ಚೌಕಟ್ಟಿನಲ್ಲಿ ಇದ್ದು ಪಠ್ಯದ ವಿಷಯವನ್ನು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಲಾಗುತ್ತದೆ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಇಂದಿನ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇರುವುದು ಸಹ ಹಾಗೆ. ಇವರ ಕಲಿಕೆ ಎನ್ನುವಂಥದ್ದು ಬಹಳ ಪ್ರಯೋಗಾತ್ಮಕವಾಗಿ ಇತ್ತು. ಯಾವುದನ್ನು ಸಹ ತರಬೇತಿಯ ಮೂಲಕ ಪಡೆದುಕೊಂಡಿಲ್ಲ. ಕೇವಲ ತನ್ನ ಸ್ವಕಲಿಕೆಯ ಮೂಲಕ ಎಲ್ಲಾ ವಿದ್ಯೆಯನ್ನು ಕಲಿತುಕೊಳ್ಳುತ್ತಾರೆ. ಹೀಗಾಗಿ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕಾರಂತರು ತಮ್ಮ ಛಾಪನ್ನು ಮೂಡಿಸುತ್ತಾರೆ. ಮನುಷ್ಯ ಎಷ್ಟು ಕಲಿತರೂ ಇನ್ನೂ ಅಗಾಧವಾದ ಜ್ಞಾನವನ್ನು ಸಂಪಾದಿಸಬೇಕೆಂಬ ತುಡಿತ ಕಾರಂತರಿಗೆ ಬದುಕೆ ಒಂದು ಪಾಠಶಾಲೆಯಾಗಿತ್ತು. 1936ರಲ್ಲಿ ತಮ್ಮ ಬಾಳ ಸಂಗಾತಿಯಾಗಿ ಲೀಲಾ ಕಾರಂತರನ್ನು ವಿವಾಹವಾಗುತ್ತಾರೆ. ಲೀಲಾ ಕಾರಂತರು ಸಹ ಲೇಖಕರು. ವಿವಾಹ ಜೀವನದ ನಂತರದಲ್ಲಿ ಶಿವರಾಮ ಕಾರಂತರಿಗೆ ಬಹಳ ಬೆಂಬಲವನ್ನು ನೀಡುತ್ತಾರೆ. ಕಾರಂತರು ತಾವೇ ಹೇಳಿಕೊಳ್ಳುತ್ತಾರೆ, ನನ್ನ ಈ ಯಶಸ್ಸಿಗೆ ನನ್ನ ಬಾಳ ಸಂಗಾತಿಯೇ ಕಾರಣ ಎಂದು. ಶಿವರಾಮ ಕಾರಂತರಿಗೆ 4 ಜನ ಮಕ್ಕಳಿರುತ್ತಾರೆ. ಹರ್ಷ ಕಾರಂತ, ಉಲ್ಲಾಸ್ ಕಾರಂತ, ಮಾಳವಿಕ ಕಾರಂತ ಹಾಗೂ ಶ್ರಮಾ ಕಾರಂತ. ಕಾರಂತರ ಮಡದಿಯಾದ ಲೀಲಾ ಕಾರಂತರು ಮೂಲತಃ ಇವರ ಮಾತೃಭಾಷೆ ಮರಾಠಿಯಾಗಿರುತ್ತದೆ. ಇವರು ವಿವಾಹವಾದ ನಂತರವೇ ಕನ್ನಡವನ್ನು ಕಲಿತುಕೊಳ್ಳುತ್ತಾರೆ. ಅದೆಷ್ಟು ಚೆನ್ನಾಗಿ ಕನ್ನಡವನ್ನು ಕಲಿತುಕೊಳ್ಳುತ್ತಾರೆ ಎಂದರೆ ಮರಾಠಿಯಲ್ಲಿ ರಚಿತವಾದ ಕಾವ್ಯಗಳನ್ನು ಅಥವಾ ಲೇಖನಗಳನ್ನು ಕನ್ನಡದಲ್ಲಿ ಅನುವಾದ ಮಾಡುವಷ್ಟು ಚೆನ್ನಾಗಿ ಕನ್ನಡವನ್ನು ಕಲಿತುಕೊಳ್ಳುತ್ತಾರೆ. ನಂತರ ಕನ್ನಡದಲ್ಲಿ ಹಲವಾರು ಲೇಖನಗಳನ್ನು ಬರೆಯುತ್ತಾರೆ. ಕಾರಂತರು ಮೂಲತಃ ಬ್ರಾಹ್ಮಣರು. ಇವರ ಮಡದಿಯಾದ ಲೀಲಾ ಅವರು ಬಂಟ ಸಮುದಾಯಕ್ಕೆ ಸೇರಿದ